ಡಿಯರ್ ಫ್ರೆಂಡ್ಸ್, ನೋಡಿ, ರಾಜ್ಯಗಳ ಅಧಿಕಾರ ಕಸಿಯುವ ತಿದ್ದುಪಡಿ ಮಸೂದೆ ಆ್ಯಂಡ್ ಬಹಳಷ್ಟು ರಾಜಕೀಯ ಪಕ್ಷಗಳು ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದ ಒಂದು ಕಾಯ್ದೆಯನ್ನು ಅಪೋಸ್ ಮಾಡ್ತಿದ್ದಾವೆ. ಗಣಿ ಕಾಯ್ದೆ ವಿರುದ್ಧ ಈವನ್ ಸೌತ್ ಇಂಡಿಯಾದ ರಾಜ್ಯಗಳು ಕೂಡ ಫೈಟ್ ಮಾಡ್ತಿದ್ದಾವೆ. ಏನಿದು, ಯಾಕೆ ತಂದಿದ್ದಾರೆ, ಇದರಿಂದ ಏನು ಸಮಸ್ಯೆ ಆಗ್ತಾ ಇದೆ, ನಾನು ಬ್ಯಾಕ್ಗ್ರೌಂಡ್ ಸಮೇತ ನಿಮಗೆ ಹೇಳ್ತೀನಿ. ಈಗ ಸಂಸತ್ತಿನೊಳಗೆ ಐತಲ್ಲ, ಪಾರ್ಲಿಮೆಂಟ್ ಒಳಗೆ ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಮಸೂದೆ, ತಿದ್ದುಪಡಿ ಮಸೂದೆ 2026 ಈ ಮಸೂದೆಯನ್ನು ಪಾಸ್ ಮಾಡೈತಿ ರಾಜ್ಯಸಭಾ ಲೋಕಸಭೆ ಒಳಗೆ. ಇದ್ರೊಳಗೆ ಸಮಸ್ಯೆ ಏನಾಗೈತೆ ಅಂದ್ರೆ, ಸಂವಿಧಾನದ ಪ್ರಕಾರ ಖನಿಜಗಳ ಮೇಲೆ ತೆರಿಗೆ ವಿಧಿಸುವ ಅಧಿಕಾರ ರಾಜ್ಯ ವಿಧಾನಮಂಡಲಕ್ಕೆ ಇದೆ. ಓಕೆ, ನೋಡ್ರಿ, ಯಾವ ಖನಿಜಗಳು, ಇದನ್ನು ಕೂಡ ನಿಮಗೆ ಕ್ಲಾರಿಟಿ ಕೊಡ್ತೇನೆ. ಮುಂದಿನ ಎಕ್ಸಾಮ್ ಒಳಗೆ ನಿಮಗೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರ. ಈ ಕಾಯ್ದೆಯ ಪ್ರಕಾರ ಕಲ್ಲಿದ್ದಲು, ಸುಣ್ಣದ ಕಲ್ಲು, ಕಬ್ಬಿಣದ ಅದಿರು, ತಾಮ್ರ ಮತ್ತು ಮ್ಯಾಗ್ನೀಸ್ ಈ ಪ್ರಮುಖ ಖನಿಜಗಳದಾವಲ್ಲ, ಕೇಂದ್ರದ ಅಧಿಕಾರ ವ್ಯಾಪ್ತಿಗೆ ಬರ್ತಾವೆ. ಉಳಿದ 46 ಸಣ್ಣ ಪ್ರಮಾಣದಲ್ಲಿರುವ ಖನಿಜಗಳು ರಾಜ್ಯ ಸರ್ಕಾರಗಳಿಗೆ ಅವುಗಳ ಮೇಲೆ ತೆರಿಗೆ ಹಾಕಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಸಂವಿಧಾನದ ಯಾವ ವಿಧಿ ಅವಕಾಶ ನೀಡೈತಿ? ಸಂವಿಧಾನದ 246ನೇ ವಿಧಿ, ಆರ್ಟಿಕಲ್ 246 ಸಬ್ ಕ್ಲಾಸ್ 1, ಯೂನಿಯನ್ ಲಿಸ್ಟ್ ವಿಷಯಗಳ ಮೇಲೆ ಸಂಸತ್ತಿಗೆ ವಿಶೇಷ ಅಧಿಕಾರಗಳಿರುತ್ತವೆ. ಓಕೆ, 46 ಇವುಗೆ ಕೇಂದ್ರ ಪಟ್ಟಿ ಒಳಗೈತಿ, ಇದ್ರ ಮೇಲೆ ಕೇಂದ್ರ ಸರ್ಕಾರ ತೆರಿಗೆನ ಹಾಕ್ಬೋದು. ಆರ್ಟಿಕಲ್ 246 ಸಬ್ ಕ್ಲಾಸ್ 2 ನೋಡ್ರಿ, ಸ್ಟೇಟ್ ಲಿಸ್ಟ್ ವಿಷಯಗಳ ಮೇಲೆ ವಿಧಾನಮಂಡಲಕ್ಕೆ ಅಧಿಕಾರ ಇರ್ತದೆ. ಸ್ಟೇಟ್ ಲಿಸ್ಟ್ ಒಳಗೆ ಬರುವಂಥ ಒಂದು ಖನಿಜಗಳ ಮೇಲೆ ಈ ತೆರಿಗೆ ಹಾಕಲಿಕ್ಕೆ, ಅಂದರೆ ಎಷ್ಟು, 46 ಸಣ್ಣ ಪ್ರಮಾಣದ ಖನಿಜಗಳ ಮೇಲೆ ತೆರಿಗೆ ಹಾಕಲಿಕ್ಕೆ ರಾಜ್ಯಗಳಿಗೆ ಅಧಿಕಾರ ಸಂವಿಧಾನನೇ ನೀಡೈತಿ. ಓಕೆ, ಸೊ ಸಂಸತ್ತು ರಾಜ್ಯ ತೆರಿಗೆಯನ್ನು ಮಿತಿಗೊಳಿಸಬಹುದು. ಇನ್ನೊಂದು ಏನು ಇಂಪಾರ್ಟೆಂಟ್ ಇಲ್ಲಿ ನೋಡಬೇಕಾಗಿದ್ದೇನು ಅಂದರೆ, ಖನಿಜಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಮತ್ತು ಸಂಸತ್ತು ರಾಜ್ಯ ತೆರಿಗೆ ಅಧಿಕಾರಕ್ಕೆ ಮಿತಿಯನ್ನು ಹಾಕಬಹುದು, ಅಗತ್ಯ ಬಿದ್ದರೆ ನಿಷೇಧ ಕೂಡ ಹೇರಬಹುದು. ಇಲ್ಲಿ ಕೇಂದ್ರ ಸರ್ಕಾರ ಏನು ಹೇಳೋದೈತೆ ಗೊತ್ತೇನ, ನಾವು ರಾಜ್ಯಗಳ ತೆರಿಗೆಯನ್ನು ಕಸಿದುಕೊಳ್ತಾ ಇಲ್ಲ, ರಾಜ್ಯದ ಸ್ವಾಯತ್ತತೆ ಅಧಿಕಾರವನ್ನು, ತೆರಿಗೆ ಆದಾಯ ಪಡೆಯುವ ಹಕ್ಕನ್ನು ಈ ಮಸೂದೆಯು ಕಸಿಯುವುದಿಲ್ಲ. ಆದರೆ ದೇಶಾದ್ಯಂತ ಗಣಿಗಳು ಮತ್ತು ಖನಿಜಗಳಿಗೆ ಒಂದೇ ರೀತಿಯ ದರ ನಿಗದಿ ಮಾಡಲು ಈ ಮಸೂದೆ ಉದ್ದೇಶ ಐತಿ ಅಂತ ಕೇಂದ್ರ ಸರ್ಕಾರ ಹೇಳತೈತಿ. ಆ್ಯಂಡ್ ಉಭಯ ಸದನಗಳಲ್ಲಿ ಅಂಗೀಕಾರಗೊಂಡ ಮಸೂದೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಇದಕ್ಕೆ ಸಹಿ ಹಾಕಿದ್ದಾರೆ. ಇದು ಕಾಯ್ದೆ ಕೂಡ ಆಗಿದೆ. ಈ ಒಂದು ಕಾಯ್ದೆ ವಿರುದ್ಧ ಮೇಲ್ಮನೆ ಅರ್ಜಿ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ತೆಲಂಗಾಣ, ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳುನಾಡು ಈ ಸರ್ಕಾರಗಳು ರೆಡಿಯಾಗಿದ್ದಾವೆ. ಸೊ ಇಲ್ಲಿ ತನಕ ರಾಜ್ಯಗಳಿಗೆ ಕೆಲವೊಂದು ಅಧಿಕಾರ ಇದ್ದು, ಕೇಂದ್ರಕ್ಕೂ ಕೂಡ ಕೆಲವೊಂದಿಷ್ಟು ಅದಿರುಗಳ ಮೇಲೆ, ಖನಿಜಗಳ ಮೇಲೆ ತೆರಿಗೆಯನ್ನು ವಿಧಿಸಲಿಕ್ಕೆ ಪರ್ಮಿಷನ್ ಇತ್ತು. ಬಟ್ ಈಗ ಕೇಂದ್ರ ಸರ್ಕಾರ ಈ ಎಲ್ಲ ಅಧಿಕಾರಗಳನ್ನು ತಾನು ತಗೊಳ್ತಾ ಇರೋದ್ರಿಂದ ರಾಜ್ಯಗಳು ಇದನ್ನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಓಕೆ, ಕೇಂದ್ರದ ಪಾಲು ಕಡಿಮೆ ಇರುತ್ತೆ, ಅಷ್ಟೇ ಮಾತ್ರ ಕೇಂದ್ರ ಸರ್ಕಾರ ತಗೋಬೇಕು, ಉಳ್ಕಿದ್ದು ನಮ್ಮ ಪಾಲು ಅಂತ ರಾಜ್ಯಗಳು ಫೈಟ್ ಮಾಡ್ತಿದೆ. ಸೊ ದಿಸ್ ಈಸ್ ವಾಟ್, ಇದನ್ನು ಈವನ್ ಆ ಒಂದು ಝೋನಲ್ ಕೌನ್ಸಿಲ್ ಮೀಟಿಂಗ್ ಒಳಗೂ ಕೂಡ ಇದೇ ಒಂದು ಪ್ರಶ್ನೆನ ರೇಸ್ ಮಾಡಿದ್ದಾರೆ. ಥ್ಯಾಂಕ್ ಯು.